ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಶ್ರವಣ ಮಾಸದ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು ನೋಡಿರಿ. ಇದು ಹಿಂದಿನ ದಿವಸ ಎಲ್ಲ ಮನೆ ಕ್ಲೀನ್ ಮಾಡಿ ಇಟ್ಕೊಂಡು ಮುಂಜಾನೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿರಿ. ಎಲ್ಲ ಜೋಡಣೆ ಮಾಡಿ ರಾತ್ರಿ ಇಟ್ಕೊಂಡಿರ್ತೀವಿ. ಆಗಲೇ ಬೆಳಗ್ಗೆ ಆಗೇ ಬಿಡುತ್ತೆ ನೋಡಿರಿ. 4:30 ನೋಡಿರಿ. 4:15 ಗಂಟೆಗೆ ಎದ್ದಿದ್ದೆ. ನಾಲ್ಕೂವರೆಗೆ ಎದ್ದು ಮುಖ ತೊಳ್ಕೊಂಡು ಇದು ಮಾಡ್ಕೋಬೇಕಾದ್ರೆ 5 ಗಂಟೆ ಆಗೇ ಬಿಡುತ್ತೆ ರೀ. ಆಗಲೇ ಹೊಸ್ತಿಲ್ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಪೂಜೆ ಅದು ಮಾಡಬೇಕಾದ್ರೆ 6 ಗಂಟೆ ಆಗ್ತೈತೆ ನೋಡಿರಿ. ನಮ್ಮ ಹೂವಿನ ಗಿಡದಾಗ ನೋಡಿರಿ ಗುಲಾಬಿ ಹೂ ಆಗಿತ್ತು. ಅದನ್ನು ತಗೊಂಡು ಒಯ್ದು ಈಗ ಹೊಸ್ತಿಲ್ ಪೂಜೆಗೆ ಸಾಕತ್ತಾರೆ ನೋಡಿರಿ. ಈ ಹೊಸ್ತಿಲ್ ಮೇಲೆ ಇಟ್ಟು ಹೊಸ್ತಿಲ್ ಪೂಜೆ ಮಾಡಿಕೊಂಡು ಈಗ ಮತ್ತೆ ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕ್ರಿ. ಈಗ ರಂಗೋಲಿ ಬಿಡಿಸಿದ್ದು ತೋರಿಸ್ತೇನೆ ನೋಡಿರಿ. ಇದು ನಮ್ಮ ಮನೆ ಮುಂದೆ ರಂಗೋಲಿ ಹಾಕಾಕತ್ತಿದ್ದು ನೋಡಿರಿ. ಇದು ಅಷ್ಟದಳದ ಪದ್ಮ ರಂಗೋಲಿ ಅಂಥೇಳಿ ಲಕ್ಷ್ಮಿಗೆ ಇಷ್ಟವಾದ ಅಷ್ಟಗೆರೆ ರಂಗೋಲಿ ನೋಡಿರಿ. ಇದು ಅಷ್ಟೆಳೆ ರಂಗೋಲಿ ನೋಡಿರಿ. ಇದು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಒಂದು ಇದೊಂದು ಖುಷಿ ನೋಡಿರಿ. ಒಂದೇನೋ ಫ್ರೆಶ್ ರಂಗೋಲಿ ಹಾಕೋದಂದ್ರೆ ಅದ್ರ ಮ್ಯಾಲೆ ಕುಂಕುಮ ಅರಿಶಿನ ಹಾಕೋದ್ರಿಂದ ಎಷ್ಟು ಲಕ್ಷಣ ಬರ್ತದೆ ನೋಡಿರಿ ರಂಗೋಲಿಗೆ. ಅದನ್ನು ಮುಗಿಸ್ಕೊಂಡು ತುಳಸಿ ಮುಂದನ್ನು ಎಲ್ಲ ಬಿಡಿಸ್ಕೊಂಡು ಒಂದು ಸೆಕೆಂಡ್ ನಿಂತು ನೋಡ್ಕೊಂಡು ಒಳಗೆ ಹೋಗ್ತಾನೆ ರೀ. ಒಳಗೆ ಹೋಗಿ ಒಳಗಿಂದೆಲ್ಲ ಕಸ ಹೊಡ್ಕೋಬೇಕು ರೀ. ಆಮೇಲೆ ಪರ್ಶಿ ಒರೆಸ್ಕೋಬೇಕು. ಹಿಂದಿನ ದಿವಸ ಎಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿವಂದ್ರೆ ಮತ್ತೆಲ್ಲ ಜೋಡಣೆ ಮಾಡಾಗ ಇಲ್ಲಿಷ್ಟೆಲ್ಲ ಬಿದ್ದಿರ್ತಾವಲ್ಲ ಕಸ, ಅದನ್ನೆಲ್ಲ ನಾವು ಮತ್ತೆ ಹೊಡೋಗಿದ್ರೆ ಮತ್ತಿಷ್ಟು ಕಸ ಬರ್ತದೆ ನೋಡಿರಿ. ಅಷ್ಟು ಕಸ ಹೊಡ್ಕೊಂಡು ಈಗ ಪರ್ಸಿ ಒರೆಸ್ಕೋತಾನೆ ರೀ. ಈಗ ನೋಡಿರಿ ಪರ್ಸಿ ಒರೆಸೋ ಒಳಗೆ ಒಂದಿಷ್ಟು ಉಪ್ಪು ಆಮೇಲೆ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಪರ್ಸಿ ಒರೆಸೋದ್ರಿಂದ ಮನೆಯೊಳಗಿನ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾವಂತನ್ನೋದು ಒಂದು ಭರವಸೆ ನೋಡ್ರಿ. ಅಂದ್ರೆ ಎಲ್ಲ ನಾನು ಒಂದು ಕೇಳಿದ್ದು, ಹಾಗಾಗಿ ನಾನು ಭಾಳ ದಿವಸದಿಂದ ಅದ್ರಾಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಪರ್ಸಿ ಒರೆಸ್ಕೊಳ್ಳೋದು ರೂಢಿ ಇಟ್ಕೊಂಡ್ಬಿಟ್ಟೇನಿ ರೀ. ಅದನ್ನು ಎಲ್ಲ ಪರ್ಸಿ ಒರೆಸ್ಕೊಂಡು ಎಷ್ಟು ಜಲ್ದಿ ಆದ್ರೂ ಮತ್ತು ಬೆಳಗ್ಗೆ ಗಡಿಬಿಡಿ ಆಗೋದ ನೋಡಿರಿ. ಬೇಕಾದಷ್ಟು ಕೆಲಸ ಮಾಡಿದ್ರು ಮತ್ತು ಕಡಿಮೆ ನೋಡಿರಿ. ಹೀಗಾಗಿ ಸ್ವಲ್ಪ ಫಸ್ಟ್ ಶುಕ್ರವಾರ ಏನದ ಸ್ವಲ್ಪ ಕೈ ಹಿಡಿತದೆ ರೀ. ಯಾಕಂದ್ರೆ ಎಲ್ಲ ಜೋಡಣೆ ಮಾಡ್ಕೋದಿರ್ತದಲ್ಲ, ಒಂದು ಟೈಮ್ ಎಲ್ಲ ಮನೆ ಕ್ಲೀನಾಗಿಂದ ನೋಡೋದೊಂದು ಇದೊಂದು ಸಮಾಧಾನ ನೋಡಿರಿ. ಎಲ್ಲ ಕ್ಲೀನಾಗಿದ್ದು ಒಂದು ಟೈಮ್ ನೋಡ್ಕೊಂಬರೋದು ಏನೋ ಒಂದು ಮನ್ಸಿಗೆ ಸಮಾಧಾನ ಸಂಬಂಧ ಎಲ್ಲ ಒಂದು ಟೈಮ್ ನೋಡ್ಕೊತೀನಿ ನೋಡಿರಿ. ನೋಡಿಕೊಂಡು ಇನ್ನೂ ಆರಬೇಕಾಗಿತ್ತು. ಎಲ್ಲ ಮನೆ ಕ್ಲೀನಾಗಿ ಒಂದು ಟೈಮ್ ಎಲ್ಲ ನೋಡ್ಕೊಂಡು ಬಂದೀನಿ ನೋಡಿರಿ. ತೋರಿಸ್ಲಾಗತ್ತೀನಿ ನೋಡಿರಿ. ಇಷ್ಟೆಲ್ಲ ಮುಗಿದು ಇನ್ನು ಸ್ನಾನಕ್ಕೆ ಹೋಗ್ಬೇಕು ರೀ. ಇನ್ನು ಆಗಲೇ 6 ಗಂಟೆ ಆಯ್ತು ನೋಡಿರಿ. ಬೆಳಕಾಗೇ ಬಿಡುತ್ತೆ ರೀ. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬೆಳಕಾಗಿಬಿಡುತ್ತೆ ನೋಡಿರಿ. ಇನ್ನು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಈಗ ನಮ್ಮ ಪೂಜೆ ಸ್ಟಾರ್ಟ್ ನೋಡಿರಿ. ಕಳಸಿ ತೊಗೊಂಡು ತುಳಸಿಗೆ ನೀರು ಹಾಕಿ ಹೂವೆಲ್ಲ ಬಿಡಿಸ್ಕೊಂಡು ಈಗ ಒಳಗೆ ಹೋಗಿ ನಮ್ಮ ಪೂಜೆ ಮಾಡೋಕ್ಕಂದ್ರೆ ಬೇಷವಂತ ಟೈಮ್ ಬೇಕಾಗತ್ತೈತೆ ರೀ. ನೋಡಿರಿ ಅವೆಲ್ಲ ಜೋಡಣೆ ಮಾಡ್ಕೊಳಕತ್ತೀನಿ. ಇದು ಕುಬೇರ ಲಕ್ಷ್ಮಿ ಬಾಕ್ಸ್ ಅಂತ ಹೇಳಿ ಸಿಗ್ತೈತೆ ರೀ. ಇದು ಆನ್ಲೈನ್ದಾಗ ತರಿಸಿದ್ದು. ಇದ್ರಾಗ ಲಕ್ಷ್ಮಿ, ಸರಸ್ವತಿ, ಗಣಪತಿ 4 ಎಲ್ಲ ಮೂರ್ತಿ ಇರ್ತಾವೆ. ಅಲ್ಲೇ ಸಟ್ಟ ಪೂರ್ತಿ ಇರ್ತೈತಿ. ಆದರೂ ಅವೆಲ್ಲ ಹುಚ್ಚಾವ್ರಿ. ಭಾಳ ದಿವಸ ಆಯ್ತೆಲ್ಲ ತೊಗೊಂಡು ನೋಡಿರಿ. 6 ಸಣ್ಣ ಕವಡ್ರಿ, ಆಮೇಲೆ ಜೋಡು ಕೊಂಬರಿ, ಸಣ್ಣಕಾಯಿ, ಶ್ರೀಫಲ ನೋಡಿರಿ, ಆಮೇಲೆ ಗೋಮತಿ ಚಕ್ರ, ಕಮಲದ ಬೀಜ ರೀ, ಆಮೇಲೆ ಸಣ್ಣ ಬಳೆ ಅಂತ ಹೇಳಿ ಸಿಗ್ತಾವ್ರಿ. ಸಣ್ಣ ಬಳೆ ಇದು ಗೋಮತಿ ಚಕ್ರ, ಆಮೇಲೆ ಇದು ಕುಬೇರ ಕೊಯ್ನ ಅದ ರೀ. ಇವು ಸಣ್ಣ ಬಳೆ ಅಂತ ಹೇಳಿ ಸಿಗ್ತಾವ್ರಿ. ಇವು ಸಣ್ಣ ಬಳೆ. ಆಮೇಲೆ ನೋಡಿರಿ ಇವು ಗುಲಗಂಜಿ ಕಾಳು ಅಂತೇಳಿ ಗುಲಗಂಜಿ ಕಾಳು ರೀ. ಇವೆಲ್ಲ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ರೀ ಇವು. ಅದಕ್ಕೆ ಅದ್ರಾಗ ಎಷ್ಟು ಕುಬೇರ ಲಕ್ಷ್ಮಿ ಬಾಕ್ಸ್ ಒಳಗೆ ಹಿಡಿಸ್ತಾ ಅಷ್ಟು ಹಾಕಿರ್ತೀನಿ. ಯಾಲಕ್ಕಿ, ಅರಿಶಿನ ಬೇರ, ಅಡಿಕೆ ಗಣಪತಿ
ಸ್ಥಾನ ಪಡೆದುಕೊಂಡದ ಅಂಥೇಳಿ ಗಣಪತಿ ಫಸ್ಟ್ ಅದಕ್ಕೆ ಅಡಿಕೆ ರೂಪೊಳಗೆ ಸ್ಥಾನ ಕೊಡ್ತೀವಿ ನೋಡಿರಿ. ಹಿಂಗಾಗಿ ಒಟ್ಟು ಎಲ್ಲನೂ ಏನು ಬರ್ತಾವಲ್ಲ ಅದನ್ನು ಬಾಕ್ಸ್ ಒಳಗೆ ಹಾಕಿರ್ತೀನಿ. ಅದನ್ನು ಹಿಡ್ಸಲ್ದೆಲ್ಲ ಏನದ ಇಲ್ಲಿ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದು ನೋಡಿರಿ. ಬೆಳಗ್ಗೆದೆಲ್ಲ ಮತ್ತೆಲ್ಲ ಎಣ್ಣೆ ಹಾಕ್ಕೊಂಡು ಬತ್ತಿ ಹಾಕ್ಕೊಂಡು ಎಲ್ಲ ಪೂಜೆ ಮಾಡಕತ್ತೀವಿ ನೋಡಿರಿ. ಫಸ್ಟ್ ವಾರ ಒಂದು ಸ್ವಲ್ಪ ಭಾಳ ಕೈ ಹಿಡಿತದ್ರಿ, ಯಾಕಂದ್ರೆ ಪ್ರತಿಯೊಂದು ಜೋಡಣೆ ಮಾಡ್ಕೋಬೇಕಾಗಿರ್ತೈತಿ. ಮತ್ತು ನೆಕ್ಸ್ಟ್ ವಾರ ಹಂಗೆ ಆಗಂಗಿಲ್ಲ ರೀ, ಯಾಕಂದ್ರೆ ಎಲ್ಲ ಕಡಾಕಿರ್ತಾವಲ್ಲ ನಾವು ತಗೊಂಡಿದ್ದ ಸಾಮಾನುಗಳು ಸ್ವಲ್ಪ ಜಲ್ದಿ ಆಗ್ತೈತೆ ನೋಡಿರಿ. ಹಂಗೆ ಒಂದು ಹಾಡು ಹಾಡ್ಕೊಂಡು ಬರೋಣ ಬರ್ರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧುವ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರೋ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳ ಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ, ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ. ಕುಂಕುಮಾಂಕಿತ ಪಂಕದ ಲೋಚದ ವೆಂಕಟರಮಣದ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಜ್ಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧುವ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡ ಕೇಳ್ಕೊಂಡು ಬಂದೀವ್ರಿ. ಹಂಗೆ ಮತ್ತು ನಮ್ಮ ಪೂಜೆ ಕಂಟಿನ್ಯೂ ಆಗ್ತೈತೆ ನೋಡಿರಿ. ಇದು ಕಾಮಾಕ್ಷಿ ದೀಪ ಪೂಜೆ ಮಾಡಕತ್ತೇನೆ ರೀ. ಕಾಮಾಕ್ಷಿ ದೀಪ ನೋಡಿರಿ, ಇದರ ನೇಮ ನಿಟ್ಟ ಭಾಳ ಅದಾವ್ರಿ. ಹಂಗೆ ಇದನ್ನು ಕೆಳಗಿಡಕ್ಕೆ ಬರೋಂಗಿಲ್ಲ ರೀ. ಇಲ್ಲೇ ಏನರ ಕೆಳಗೆ ನಾವು ಹೂವಿಂದ ಇದು ಕಮಲದ ಹೂವಿಂದ ಕಮಲದು ಅಲ್ಲ ಗುಲಾಬಿ ಹೂವಿಂದ ಅವೆಲ್ಲ ದಳಗಳು ಬಿಡಿಸ್ಕೊಂಡು ಅದ್ರ ಮ್ಯಾಲೆ ಕಾಮಾಕ್ಷಿ ದೀಪ ಸ್ಥಾಪನೆ ಮಾಡಿ ನೋಡಿರಿ. ಅದರ ಮುಂದೆ ದೀಪ ಹಚ್ಬೇಕು ರೀ. ಎರಡು ಕುಬೇರ ಲಕ್ಷ್ಮೀ ದೀಪ ರೀ. ಫಸ್ಟ್ ಗಣಪತಿ ಪೂಜೆ ಮಾಡಿಕೊಂಡೆ, ಆಮೇಲೆ ಎರಡು ಕುಬೇರ ಲಕ್ಷ್ಮೀ ದೀಪ ಫಸ್ಟ್ ದೀಪ ಪೂಜೆ ಮಾಡಿಕೊಂಡು ಸಮಯ ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ಕೊಳತ್ತೀನಿ ನೋಡಿರಿ. ಹಂಗೆ ಕಮಲದ ಹೂ ತೊಗೊಂಬಂದಿದ್ದೆ, ಏರ್ಸಿದ್ದು ನಿಮಗೆ ಸೈಡ್ ಕಾಣಕತ್ತದ್ರಿ. ಪೂಜೆ ಎಲ್ಲ ಮಾಡ್ಕೊಳಕತ್ತೀನಿ ಈಗ. ಅದು ಕಾಮಾಕ್ಷಿ ದೀಪದ್ದು ಹೇಳಿದ್ನಲ್ಲ ರೀ, ಅದು
ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ಪೂಜೆ ಮಾಡೋದ್ರಿ. ಪೂಜೆ ಮಾಡಿದ್ರೆ ನಡೀತಾ ದಿನಾನು, ಆದ್ರೆ ಅದನ್ನು ಸ್ವಚ್ಛ ಮಾಡೋಕ್ಕೆ ಬರಂಗಿಲ್ಲ ರೀ, ತಿಕ್ಕಕ್ಕೆ ಬರಂಗಿಲ್ಲ ರೀ. ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ಉಳಿದ ದಿವ್ಸ ಕ್ಲೀನ್ ಮಾಡ್ಕೋಬೋದು ರೀ ಅದನ್ನು. ಎಲ್ಲ ದೇವ್ರ ಪೂಜೆ ಆದಷ್ಟು ಕಂಪ್ಲೀಟ್ ಆದಂಗೆ ಆಗ್ಯದ್ರಿ. ಇನ್ನು ಸ್ವಾಮಿಗಳಿಗೆ ಅವ್ರಿಗೆ ಫೋನ್ ಹಚ್ಚಿದ್ದೆ, ಅವರು ಬರ್ತಾರೆ ಈಗ. ಅವರು ಬರೋದಕ್ಕನ್ನ ಎಲ್ಲ ಪೂಜೆಗೆ ಇನ್ನು ಅಡುಗೆ ಹೋಗ್ಬೇಕ್ರಿ. ಇನ್ನು ಅಡುಗೆ ಮಾಡ್ಕೋಬೇಕಲ್ಲ, ಬ್ಯಾಳಿಗಿಟ್ಟು ಇನ್ನು ಫಸ್ಟ್ ಎಲ್ಲ ಪೂಜೆ ಕಂಪ್ಲೀಟ್ ಆಗಿಂದ ಆಮೇಲೆ ಅಷ್ಟು ಪೂರ್ತಿ ಪೂಜೆ ಕಂಪ್ಲೀಟ್ ಆಗೋತಕ ಅಡುಗೆಗೆ ಹೋಗಂಗೆ ಇಲ್ಲರಿ. ಅಡುಗೆ ಆಮೇಲೆ ಪೂಜೆ ಎಲ್ಲ ಮುಗೀತ್ರಿ. ಇನ್ನು ಬ್ಯಾಳಿಗಿಟ್ಟಿದ್ದೆ, ಅದು ಬ್ಯಾಳೆ ಎಲ್ಲ ಬೆಂದದ ನೋಡ್ರಿ, ಒಟ್ಟು ಬೆಂದದ. ಬ್ಯಾಳೆ ತೊಗೊಂಡು ನೀರೆಲ್ಲ ಚರ್ಗೆ ಒಳಗೆಲ್ಲ ಅದರ ಕಟ್ಟೆಲ್ಲ ಬಸ್ಕೊಂಡು ಕಟ್ಟು ತೆಗೆದು ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ನೋಡ್ರಿ. ಬೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ಮತ್ತೆ 2 ಮಿಕ್ಸ್ ಮಾಡಿ ಕುಕ್ಕರ್ ಒಳಗೆ ಇಷ್ಟು ಕುದಿಸ್ಬೇಕನ್ರಿ. ಬೆಲ್ಲ ಬ್ಯಾಳೆ ಕೈ ಫುಲ್ಲ ಬ್ಯಾಳೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡು ಮಿಕ್ಸರ್ಗೆ ಹಾಕ್ತಾನೆ ರೀ. ಮಿಕ್ಸರ್ನಾಗ ಸಣ್ಣ ಒಮ್ಮೆ ಆಗ್ತೈತಿ, ಒಮ್ಮೆ ಆಗಂಗಿಲ್ಲ. ಆಗ್ಲಿಕ್ಕಂದ್ರೆ ಜಾರಿಗೆ ಒಳಗೆ ತೊರಿತಾನೆ ರೀ. ಅಲ್ಲಂಕರ ಸ್ಮೂತ ಹೂರ್ಣ ಮಸ್ತ್ ಬರ್ತೈತಿ. ಹಂಗೆ ಈ ಕಡೆ ಹಿಟ್ಟನ್ನು ನಾದಕತ್ತೇನೆ ರೀ. ಹಿಟ್ಟು ನಾದಿಟ್ಟೇನೆ ನೋಡ್ರಿ ಇಲ್ಲಿ ಕನಕ. ಆಮೇಲೆ ಹೂರ್ಣನೂ ರೆಡಿ ಆಯಿತು, ಎಲ್ಲ ಹಾಕ್ಕೊಂಡು ಈ ಕಡೆ ಅನ್ನಕ್ಕೆ ಇಟ್ಟೇನೆ ರೀ. ಬರ್ರಿ ಹೋಳಿಗೆ ಮಾಡಕತ್ತೇನೆ ನೋಡ್ರಿ, ಬರ್ರಿ. ನಾ ಸ್ವಾಮಿಗಳಿಗೆ ಫೋನ್ ಹಚ್ಚಿದೆ ನೈವೇದ್ಯಕ್ಕೆ ಮತ್ತು ಅವರ ಇದ್ರ ಪ್ರಸಾದಕ್ಕಂತ ಹೇಳಿ ಮಾಡಿ ತೆಗಿಬೇಕಂತಂದು ಬಿಟ್ಟಿದ್ದೆ. ಅವರು ಬರೋದು ಲೇಟ್ ಆಯ್ತು ನೋಡ್ರಿ. ಅವ್ರು ಬರೋದು ಲೇಟಾಗ ನಾ ಮತ್ತು ಬ್ಯಾಡ ಅಂತ ಹೇಳಿ ಅಷ್ಟು ಮಾಡೇ ತೆಗೆದುಬಿಟ್ಟೆ ರೀ. ಎಲ್ಲ ಉಸಳಿ ಪಲ್ಯ, ಸಾರು, ಅನ್ನ, ಚಪಾತಿ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಅಡುಗೆ ಮಾಡೇ ಬಿಟ್ಟೆ ನೋಡ್ರಿ. ಅವರು ಭಾಳ ಮನೆ ಇರ್ತಾವಲ್ಲ, ಅವ್ರಿಗೂ ಬರಬೇಕಾದ್ರೆ ಅವರು ಮಂಗಳಾರತಿ ಅದಕ್ಕೆ ಅವನು ಬರ್ರಿ ಬಂದರು. ಶಿವಶಿವರೋಂ ನಮ ಶ್ರೀ ಗುರು ಬಸವಲಿಂಗಾಯ ನಮೋ ನಮಃ. ಶಿವಯೋಗಿನಿ ಸಂತೃಪ್ತ ತೃಪ್ತ ನಿಮಜ್ಜಾಪನ ಸರ್ವ ಮಂಗಲ್ಯ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯತ್ರಯಂಬಕೆ ದೇವಿ ಶ್ರೀ ಭ್ರಮರಾಂಬಿಕಾ ದೇವಿ ನಮೋ ನಮಾಯ ನಮೋ ನಮಃ. ಶ್ರೀ ಮಹಾಲಕ್ಷ್ಮೀ ದೇವಿ ನಮೋ ನಮಾಯ ನಮೋ ನಮಃ ಶಿವಾಯ. ಚೈತನ್ಯಂ ಚಿದ್ಭರೂಪಕಂ ಚಿದ್ಭ ಭಸ್ಮಂ ಧಾರಯಾಮಿ ಭಸ್ಮಾಂತೆ ವಿಶೇಷ ಪುಷ್ಪಂ ಸಮರ್ಪಯಾಮಿ. ಓಂ ನಮಃ ಶ್ರೀ ಗುರು ಪಾದೋದಕಾಯ ನಮೋ ಓಂ ನಮಃ ಶ್ರೀ ಜಂಗಮ ಪಾದೋದಕಾಯ ನಮೋ ಓಂ ನಮಃ ಶಿವಶಿವಾಯ. ಹರ ಓಂ ನಮಃ ಶೂಮನಾದಿ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಮನಾದ ಬಿಂದು ಗಣಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವ 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 ಶಿವಾಯ ನಮೋ ನಮಃ ಶಿವಾಯ. ಹರ ಓಂ ನಮಃ ಶಿವತಾಯಿ. ದೊಡ್ಡ ಶಿವದ ಮತಾಯಿ ಸಕಲ ಸಂಪತ್ತವನ್ನು ಕೊಟ್ಟು ಅವಿಷ್ಯ ಆರೋಗ್ಯವನ್ನು ಕೊಟ್ಟು ಧನ ಧಾನ್ಯವನ್ನು ಕೊಟ್ಟು ಧನ ಪ್ರಾಪ್ತಿಯನ್ನು ಕೊಟ್ಟು ಕಾಪಾಡ ಮತಾಯಿ ಶ್ರೀ ಮಹಾಲಕ್ಷ್ಮೀ ದೇವಿ ನಮೋ ನಮಾಯ ನಮೋ ನಮಃ ಶಿವ 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 ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮೋ ನಮಃ ಶಿವ ಶಿವ ಶಿವ. ಓಂ ನಮಃ ಶಿವ ಶಿವ ಶಿವಾಯ. ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಾರ ದೇವಗೆ ವಾರಿಜೋದ್ಭವ ಶಿರವಾರಿದನು ಮಹಾರ ಮಹಾದೇವಗೆ ವಾರಿಜೋದ್ಭವ ಶಿರವಾರಿದನು ಮಹಾರ ಮಹಾದೇವಗೆ ಘೋರ ಪಾಪವ ದೂರ ಮಾಡುವ ಘೋರ ಪಾಪವ ದೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ದೇವಗೆ ಕರ್ಪೂರಾರು. ಮಂಗಳಾರತಿ ಅದೆಲ್ಲ ಮುಗಿಸ್ಕೊಂಡು ಸ್ವಾಮಿಗಳು ಇನ್ನು ಹೊರಡ್ಬೇಕನ್ನಷ್ಟ್ರಾಗ ಅವ್ರಿಗೆ ಕಳ್ಸಕತ್ತ ಹೊರಗೆ ಬಂದೀವ್ರಿ. ಮಂಗಳಾರತಿ ಹೊರಗೆ ಬರೋದಕ್ಕೆ ನಾ ಇಲ್ಲಿ ನೋಡ್ರಿ ಮತ್ತಿನ್ನ ಬಂದವ ಅಂತ ಹೇಳಿ ಅವಕ್ಕಿಷ್ಟ ಪೂಜೆ ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲ ಪೂಜೆ ಮಾಡಿದೆ. ಮತ್ತು ತಗೊಂಡು ಆರತಿ ತೊಗೊಂಡು ಬಂದು ಪೂಜೆ ಮಾಡಿದೆ ರೀ. ಅವಕ್ಕಿಷ್ಟೆಲ್ಲಕ್ಕೆ ಹೋಳಿಗೆ ಇತ್ತಲ್ಲ, ಪ್ರಸಾದಕ್ಕೆ ಹೋಳಿಗೆ ಕೊಟ್ಟೆ, ಕೊಟ್ಟು ಪೂಜೆ ಮಾಡಿಕೊಂಡು ಖುಷಿ ಆಯ್ತು ನೋಡ್ರಿ. ಎಷ್ಟು ಚಂದ ಮನೆ ಮುಂದೆ ಬಂದಿರ್ತೈತಿ. ಆಮೇಲೆ ನೋಡ್ರಿ ಫಸ್ಟ್ ನನಗೆ ಇವರ ಬಂದರು ನೋಡ್ರಿ. ಎಲ್ಲರಿಗೂ ವಾಚ್ ಮಾಡಿ, ಥ್ಯಾಂಕ್ ಯು ವಾಚ್ ಮಾಡಿದ್ದು.